ನನ್ನ ಹೆಸರು UH ಮೊಹಮ್ಮದ್ ಫಾರೂಕ್ ಅಂತ ಹೇಳಿ. ಇವರು ರಿಯಾಜ್, ಇವರು ಅಬ್ದುಲ್ ಹಮೀದ್, ಮತ್ತೊಂದು ಮುಸ್ತಫಾ. ನಾವುಗಳು 2023ರಲ್ಲಿ ರಾಜ್ಯ ಉಚ್ಚ ನ್ಯಾಯಾಲಯದ ಆದೇಶದ ಪ್ರಕಾರ ರಾಜ್ಯ ವಕ್ಫ್ ಬೋರ್ಡ್ ಉಲ್ಲಾಲ ಸೈಯದ್ ಮೊಹಮ್ಮದ್ ಶರೀಫುಲ್ ಮದನಿ ದರ್ಗಾದ ಆಡಳಿತ ಸಮಿತಿಗೆ ಚುನಾವಣೆ ನಡೆಸಿ ಆ ಸಂದರ್ಭದಲ್ಲಿದ್ದ ಆಡಳಿತ ಸಮಿತಿಯನ್ನು ಅವರ ವಿರುದ್ಧ ಬಂದಂಥ ಆರೋಪದ ಬಗ್ಗೆ ತನಿಖೆ ನಡೆಸಬೇಕು ಅಂತ ಹೇಳಿ ಒತ್ತಾಯ ಮಾಡಿದಂಥ ಉಲ್ಲಾಳದ ಜನತೆಗೆ ಉಚ್ಚ ನ್ಯಾಯಾಲಯದ ಆದೇಶ ಪ್ರಕಾರ ಚುನಾವಣೆ ನಡೆಸಿ 2023ರ ಮಾರ್ಚ್ 8ರಲ್ಲಿ ಆಡಳಿತ ಸಮಿತಿಯ ರಚನೆಯಾಯಿತು. ಈ ರಚನೆಯಾದ 3 ತಿಂಗಳ ನಂತರ ನಮ್ಮ ಆಡಳಿತ ಸಮಿತಿಯಲ್ಲಿ ಅಧ್ಯಕ್ಷರಾಗಿ ಶ್ರೀ BG ಹನೀಫ್ ಮತ್ತು ಉಪಾಧ್ಯಕ್ಷರಾಗಿ ಅಶ್ರಫ್ ಅಹಮದ್, ಪ್ರಧಾನ ಕಾರ್ಯದರ್ಶಿಯಾಗಿ ಸಿಹಾಬುದ್ದೀನ್ ಸಕಾಫಿ, ಹಾಗೆ ನಾಜಿಮ್ ರೆಹಮಾನ್ ರವರು ಕೋಶಾಧಿಕಾರಿಯಾಗಿ ಪದಾಧಿಕಾರಿಗಳಾಗಿ ಆಯ್ಕೆಯಾಗಿದ್ದರು. ನಿರಂತರ 3 ತಿಂಗಳ ಆಡಳಿತದ ನಂತರ ಭ್ರಷ್ಟಾಚಾರ, ಸ್ವಯಂ ಘೋಷಿತ ಆಡಳಿತ ನಡೆಸುವುದರ ವಿರುದ್ಧ ನಾವು ಜನತೆಗೆ ತಿಳಿಸದೆ ನಮ್ಮೊಳಗೇನೆ ಮುಗಿಸಲಿಕ್ಕೆ ಬಹಳಷ್ಟು ಶ್ರಮಪಟ್ಟೆವು. ಇದು ನಿರಂತರ 2 ವರ್ಷಗಳ ಕಾಲ ಇದೇ ರೀತಿ ಮುಂದುವರಿಯಿತು. ಈ ಮುಂದುವರಿದುಕೊಂಡು ಮುಂದಕ್ಕೆ ಹೋಗ್ತಾ ಇರುವಾಗ ಇವರ ಆಡಳಿತದ ರೂಪರೇಷೆ ಬಹಳಷ್ಟು ವ್ಯತ್ಯಸ್ತ ರೂಪದಲ್ಲಿದ್ದಾಗ ನಾವುಗಳು ರಾಜ್ಯ ವಕ್ಫ್ ಮಂಡಳಿಗೆ ಮತ್ತು ಜಿಲ್ಲಾ ವಕ್ಫ್ ಮಂಡಳಿಗೆ ದೂರು ಅರ್ಜಿಯನ್ನು ನೀಡಿದೆವು. ಇವರ ಮೇಲೆ ಅವಿಶ್ವಾಸ ಗೊತ್ತುವಳಿಯನ್ನು 3-4 ಬಾರಿ ನೀಡಿದರೂ ಕೂಡ ಅದಕ್ಕೆ ಯಾವುದೇ ರೀತಿಯಲ್ಲಿ ಸ್ಪಂದಿಸದೇ ಇದ್ದಾಗ ಅವರ ನಾವೇನು ಮಾಡಿದ್ದೇವೆ ಅಂತ ಹೇಳಿದರೆ, ನೇರವಾಗಿ ರಾಜ್ಯ ಉಚ್ಚ ನ್ಯಾಯಾಲಯಕ್ಕೆ ಇದರ ವಿರುದ್ಧ, ರಾಜ್ಯ ವಕ್ಫ್ ಮಂಡಳಿಯ ವಿರುದ್ಧ ನಾವು ಉಚ್ಚ ನ್ಯಾಯಾಲಯಕ್ಕೆ ಅರ್ಜಿಯನ್ನು ದಾಖಲಿಸಿದ ಮೇರೆಗೆ ಮೊನ್ನೆ 18/12/2025ರಲ್ಲಿ ನಮಗೆ ಜಯ ಸಿಕ್ಕಿತು. ಅದರ ಪ್ರಕಾರ ಹೈಕೋರ್ಟು ಜಸ್ಟಿಸ್ ಸೂರಜ್ ಗೋವಿಂದರಾಜ್ ಇದ್ದ ಪೀಠವು ವಕ್ಫಿನ ಆಡಳಿತ ರಾಜ್ಯ ವಕ್ಫ್ ಮಂಡಳಿಯ ವಿರುದ್ಧ ಹಾಗೂ ಜಿಲ್ಲಾ ವಕ್ಫ್ ಮಂಡಳಿಯ ವಿರುದ್ಧ ಆಡಳಿತದ ವಿರುದ್ಧ ಕೂಡಲೇ ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿ ತನ್ನ ಸ್ಪಷ್ಟ ಆದೇಶದಲ್ಲಿ ಉಲ್ಲಂಘಿಸಿದೆ. ಅದನ್ನು ಈಗಾಗಲೇ ನಾವು ನಿಮಗೆ ನೀಡಿದ್ದೇವೆ. ಏನು ಅಂತ ಹೇಳಿದರೆ, ಉಲ್ಲಾಳ ದರ್ಗಾ ಆಡಳಿತ ಸಮಿತಿ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳ ವಿರುದ್ಧ ಅವಿಶ್ವಾಸ ಗೊತ್ತುವಳಿ ಮಂಡನೆ ಮತ್ತು ಮತಯಾಚನೆಗೆ ಸಂಬಂಧಪಟ್ಟಂತೆ ತಾರೀಕು 10/2/25 ಮತ್ತು ತಾರೀಕು 18/2/2025ರ ಅರ್ಜಿಯ ಬಗ್ಗೆ ಅತಿ ಶೀಘ್ರದಲ್ಲಿ ತನಿಖೆ ಮಾಡಿ 30 ದಿನದ ಒಳಗಾಗಿ ಸೂಕ್ತ ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿ ಆದೇಶಿಸಿತು. ಅದೇ ರೀತಿ ಜಿಲ್ಲಾ ವಕ್ಫ್ ಅಧಿಕಾರಿಯಾದಂಥ ಅಬೂಬಕರ್ ವಿರುದ್ಧ ಗಂಭೀರ ಆರೋಪದ ಬಗ್ಗೆ ರಾಜ್ಯ ವಕ್ಫ್ ಮಂಡಳಿಯು ಕೂಡಲೇ ತನಿಖೆ ನಡೆಸಿ ಅಗತ್ಯವಿದ್ದಲ್ಲಿ ಅವರ ವಿರುದ್ಧ ಶಿಸ್ತು ಕ್ರಮ ಜರುಗಿಸಬೇಕೆಂದು ತನ್ನ ಆದೇಶದಲ್ಲಿ ತಿಳಿಸಿದೆ. ಈ ರೀತಿ ಆಡಳಿತದಲ್ಲಿ ದುರಾಡಳಿತ ಮತ್ತು ಹಣದ ಅವ್ಯವಹಾರದಂಥ ಗಂಭೀರ ಆರೋಪದ ತನಿಖೆ ನಡೆಯಬಹುದು ಎಂಬ ಭಯದಲ್ಲಿ ಇದೀಗ ದಿನಾಂಕ 6/1/2026ರಂದು ಸಮಿತಿಯ 75% ಮಂದಿ ಸದಸ್ಯರುಗಳಿಗೆ ನೋಟಿಸ್ ನೀಡದೆ, ಸಭೆಯ ಆಹ್ವಾನ ನೀಡದೆ ಏಕಾಏಕಿ ಸಭೆ ಸೇರಿ ಆ ಸಭೆಯಲ್ಲಿ
ಸಭೆಯಲ್ಲಿ ದರ್ಗಾ ಸಮಿತಿಯ ಅವಧಿಗಿಂತ ಮುಂಚಿತವಾಗಿ ಅವರು ದಿನಾಂಕ 18/1/2026 ಸಂಜೆ 4:30ಕ್ಕೆ ಮಹಾಸಭೆ ಮಾಡುವುದಾಗಿ ತೀರ್ಮಾನ ಮಾಡಿ ನಮ್ಮ ಸಮಿತಿಯ ಆಡಳಿತ ಅಡಿಯಲ್ಲಿ ಬರುವ ಮಸೀದಿಗಳ ಅಧ್ಯಕ್ಷರು ಮತ್ತು ಕಾರ್ಯದರ್ಶಿಗಳ ಹೆಸರಿಗೆ ಬರುವ ನೋಟಿಸು ಜಾರಿ ಮಾಡಿರುತ್ತಾರೆ. ಇದು ಕಾನೂನಿನ ಸ್ಪಷ್ಟ ಉಲ್ಲಂಘನೆ, ವಕ್ಫ್ ಕಾಯ್ದೆಯ ಸ್ಪಷ್ಟ ಉಲ್ಲಂಘನೆ. ವಕ್ಫ್ ಬೈಲಾವ ಪ್ರಕಾರ 2 ವರ್ಷದ ನಾವು ಆಡಳಿತಕ್ಕೆ ಬಂದು 2 ವರ್ಷ ಈಗಾಗಲೇ ಕಳೆದಿದೆ. ಈ 2 ವರ್ಷದ ಕಾಲಾವಧಿಯ ಮಧ್ಯದಲ್ಲಿ ನಮಗೆ 2 ಅಕೌಂಟ್ಸ್ ಇಯರ್ ಅಂಡ್ ಅಕೌಂಟ್ಸ್ ಪೀರಿಯಡ್ ಬರುವಂಥ 2 ಇಯರ್ ಇದ್ದು ಚಾರ್ಟರ್ಡ್ ಅಕೌಂಟೆಂಟ್ ಮುಖಾಂತರ ಆಡಿಟ್ ಮಾಡಿ ವರದಿಯನ್ನು ಸಮಿತಿಯ ಸಭೆಯಲ್ಲಿ ಇಡಬೇಕಾಗಿತ್ತು. ಆದರೆ ಅದು ಯಾವುದನ್ನು ಇಡದೆ ಒಂದೇ ಒಂದು ಆಡಿಟ್ ವರದಿಯನ್ನು ಕೂಡ ಸಭೆಗೆ ಮಂಡಿಸದೆ ಏಕಾಏಕಿ ಮಹಾಸಭೆ ಕರೆದು ಮುಂದಿನ ಆಡಳಿತ ಸಮಿತಿಗೆ ವ್ಯವಸ್ಥಾಪನಾ ಸಮಿತಿ ರಚನೆ ಬಗ್ಗೆ ಅಂತ ಹೇಳಿ ಸಬ್ಜೆಕ್ಟ್ ಇಟ್ಟು ವಾರ್ಷಿಕ ಮಹಾಸಭೆ ಕರೆಯುವಂಥದ್ದು ಕಾನೂನಿನ ಸ್ಪಷ್ಟ ಉಲ್ಲಂಘನೆ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ನಮ್ಮ ಅವಧಿಯು 2026 ಮಾರ್ಚ್ ತಿಂಗಳಲ್ಲಿ ಪೂರ್ಣಗೊಳ್ಳುತ್ತದೆ. ಅದೇ ರೀತಿ ಸರ್ಕಾರದಿಂದ ಕೋಟ್ಯಾಂತರ ರೂಪಾಯಿ, ಈಗಾಗಲೇ 7 ಕೋಟಿಗಿಂತಲೂ ಮಿಕ್ಕಿ ಹಣ ದರ್ಗಾ ಆವರಣದಲ್ಲಿ ನಡೆಯುತ್ತಿರುವಂಥ ಕಟ್ಟಡ ನಿರ್ಮಾಣ ಕಾರ್ಯಕ್ಕೆ ಈಗಾಗಲೇ ಕಟ್ಟಡ ಕಾರ್ಯಕ್ರಮ ನಡೆಯುತ್ತಿದ್ದು, ಈ ಕಾರ್ಯಕ್ರಮದ ಒಂದೇ ಒಂದು ಲೆಕ್ಕಪತ್ರವನ್ನು ಸಮಿತಿಯ ಸಭೆಯ ಮುಂದೆ ಇಟ್ಟಿರುವುದಿಲ್ಲ. ಇದೆಲ್ಲವೂ ಇವರ ಮೇಲೆ ತನಿಖೆಗೆ ಆದೇಶ ಆಗಿರುವಂಥದ್ದು. ಇದರ ಬಗ್ಗೆ ತನಿಖೆ ಆಗುತ್ತೆ ಎಂಬ ಭಯದಿಂದ ಅಧ್ಯಕ್ಷರು ಮತ್ತು ಇತರ ಪದಾಧಿಕಾರಿಗಳು ಮಹಾಸಭೆಯನ್ನು ತರಾತುರಿಯಲ್ಲಿ ಕರೆದಿರುತ್ತಾರೆ. ಅಲ್ಲದೆ 2023ರಲ್ಲಿ ಮಾನ್ಯ ಹೈಕೋರ್ಟ್ನ ಆದೇಶ ಪ್ರಕಾರ ಉಲ್ಲಾಳ ಜುಮಾ ಮಸ್ಜಿದ್ ಮತ್ತು ಸೈಯದ್ ಮದನಿ ದರ್ಗಾ ಆಡಳಿತ ಸಮಿತಿ 55 ಸದಸ್ಯತ್ವಕ್ಕೆ ಚುನಾವಣೆ ನಡೆದಿದ್ದು, ಆ ಸಮಯದಲ್ಲಿ ಉಲ್ಲಾಳ ಜುಮಾ ಮಸ್ಜಿದ್ ಮತ್ತು ಸೈಯದ್ ಮದನಿ ದರ್ಗಾ ವ್ಯಾಪ್ತಿಗೆ ಒಳಪಟ್ಟ 5 ಕರಿಯಾದಿಂದ ಅಂದರೆ 5 ಡಿವಿಷನ್ನಿಂದ 3,000ಕ್ಕಿಂತಲೂ ಹೆಚ್ಚಿನ ಮತದಾರರು ತಮ್ಮ ಚುನಾವಣೆಗೋಸ್ಕರ ಮತ ಪಟ್ಟಿಯಲ್ಲಿ ನೋಂದಾಯಿಸಿಕೊಂಡಿರ್ತಾರೆ. ಅದರ ನಂತರ ನಮ್ಮ ಈ ಬೋರ್ಡ್ನ ಅವಧಿ ಮುಗಿಯುವ ಕನಿಷ್ಠ 3 ತಿಂಗಳ ಮೊದಲಾದರೂ ಮತದಾರರ ಪಟ್ಟಿಯನ್ನು ಪರಿಷ್ಕರಣೆ ಮಾಡಬೇಕಾಗಿತ್ತು. ಅದು ಯಾವುದನ್ನು ಮಾಡದೆ ಏಕಾಏಕಿ ಈ ಮಹಾಸಭೆ ಕರೆದು ಪಲಾಯನಗೈಯುವ ಉದ್ದೇಶವನ್ನು ಈ ಪದಾಧಿಕಾರಿಗಳು ಇಟ್ಟುಕೊಂಡಿದ್ದಾರೆ. ಮತದಾರರು ಇರುವಂಥ ಈ ಒಂದು ಕ್ಷೇತ್ರ 2026ರಲ್ಲಿ ಚುನಾವಣಾ ಪರಿಷ್ಕರಣೆ ಮಾಡಿದಕ್ಕಿಂತಲೂ ಹೆಚ್ಚಿನ ಮತದಾರರು ತಮ್ಮ ಹೆಸರನ್ನು ನೋಂದಾಯಿಸಲಿಕ್ಕೆ ಅವಕಾಶ ಇತ್ತು. ಅದು ಯಾವುದನ್ನು ಮಾಡದೆ ಏಕಾಏಕಿ ಬಹಳಷ್ಟು ಸದಸ್ಯರಿಗೆ, ಜಮಾತ್ ವ್ಯಾಪ್ತಿಯ ಸದಸ್ಯರಿಗೆ ಇಲ್ಲಿ ನೋಂದಾಯಿಸಲಿಕ್ಕೆ ಅವಕಾಶ ನೀಡದೆ ಮಹಾಸಭೆಯಿಂದ ವಂಚನೆಗೊಳಪಡಿಸುವ ಉದ್ದೇಶ ಹಾಗೂ ಸಮಿತಿ ಸದಸ್ಯತ್ವಕ್ಕೂ ಅವರು ಭಾಗವಹಿಸಲಿಕ್ಕೆ ಅವಕಾಶ ನೀಡದೆ ಏಕಾಏಕಿ ಮಹಾಸಭೆ ಕರೆದು ಈ ಬರ್ಖಾಸ್ತು ಮಾಡುವಂಥ ಉದ್ದೇಶ ಏನೋ ಇದೆ ಅಂತ ಹೇಳಿ ಗುಮಾನಿ ಇದೆ. ಮತ್ತೆ ಈಗಾಗಲೇ ಜಮಾತ್ ನಡೆಸುತ್ತಿರುವಂತಹ ಮಹಾಸಭೆಗೆ ನಾವು ವಕ್ಫ್ ಬೋರ್ಡ್ ಅನ್ನ ಸಂಪರ್ಕಿಸಿದಾಗ ಅವರು ಹೇಳುವಂತ ವಿಚಾರ ಏನು ಅಂತ ಹೇಳಿದ್ರೆ, ಅದಕ್ಕೆ ಯಾವುದೇ ಒಂದು ಮಾನ್ಯತೆ ಇಲ್ಲ, ಆ ಸಭೆಗೆ ಯಾವುದೇ ಮಾನ್ಯತೆ ಇಲ್ಲ. ಒಂದು ವೇಳೆ ಅಂತ ಮಹಾಸಭೆ ಕರೆಯುವುದಾದರೆ ಅದಕ್ಕೆ ಮೊದಲು ನಮಗೆ ಅವರು ತಿಳಿಸಬೇಕಾಗಿತ್ತು. ಅದು ಯಾವುದು ತಿಳಿಸದೆ ಅವರು ಮಾಡುವಂಥ ಮಹಾಸಭೆಗೆ ಯಾವುದೇ ಮಾನ್ಯತೆ ಇರುವುದಿಲ್ಲ ಅಂತ ಕೂಡ ವಕ್ಫ್ ಬೋರ್ಡ್ ಈಗಾಗಲೇ ತಿಳಿಸಿದೆ. ಏನಾದರೂ ಸಮಸ್ಯೆ ಇದ್ರೆ ಕೇಳ್ಬೋದು. ಹೌದು, ಖಂಡಿತ. ಯಾವುದು? ಹೌದು, ಖಂಡಿತ. ಹೌದು, ನಾವು ವಿರೋಧ ಮಾಡಿದೆವು.
ನಾವು ವಿರೋಧ ಮಾಡಿದರೂ ಕೂಡ ಅವರು ನಿರ್ಣಯ ಪುಸ್ತಕದಲ್ಲಿ ದಾಖಲಿಸುವುದಿಲ್ಲ. ಎಕ್ಸಾಕ್ಟ್ ಆಗಿ ಹೇಳಲಿಕ್ಕೆ ಅವರು ನಮಗೆ ಲೆಕ್ಕಪತ್ರವನ್ನ ಸಬ್ಮಿಟ್ ಮಾಡಿಲ್ಲ. ಖಂಡಿತ ಈಗಾಗಲೇ ಕಟ್ಟಡ ರಚನೆ ಆಗ್ತಾ ಇದೆ. ಅಲ್ಲಿ ಕರೆದಂತ ಟೆಂಡರ್ ಕರೆದಿರೋದು ಲೇಬರ್ ಕಾಂಟ್ರಾಕ್ಟಿಂಗ್ ಅಂತ ಹೇಳಿ ಕರೆದದ್ದು. ಅಲ್ಲಿ ಈಗ ಆಗ್ತಾ ಇರುವುದು ಫುಲ್ ಕಾಂಟ್ರಾಕ್ಟ್ ಅಲ್ಲಿ. ಇದರಲ್ಲೇ ಸಂಶಯ ಮೂಡ್ತಾ ಇದೆ, ಭ್ರಷ್ಟಾಚಾರ ಅಂತ ಹೇಳಿ. ಹೌದು, ಇದರ ಬಗ್ಗೆ ನಾವು ಈಗಾಗಲೇ ಹೇಳಿದ್ದೇವೆ. ಈಗಾಗಲೇ ನೀವು CA ಚಾರ್ಟರ್ಡ್ ಅಕೌಂಟೆಂಟ್ ಮುಖಾಂತರ ಆಡಿಟ್ ಮಾಡಿಸಿ ಅಂತ ಹೇಳಿ. ಆಡಿಟ್ ಮಾಡಿಸಿಲ್ಲ. ಪ್ರತಿ ವರ್ಷ ಆಡಿಟ್ ಮಾಡಿ ವರದಿಯನ್ನು ಸಬ್ಮಿಟ್ ಮಾಡಬೇಕು. ಮಹಾಸಭೆ ಕರೆದು ಮಹಾಸಭೆಗೆ ಸಬ್ಮಿಟ್ ಮಾಡಬೇಕಿತ್ತು. ಅದು ಯಾವುದೂ ಮಾಡಿಲ್ಲ. ಆ ಮಹಾಸಭೆಯಲ್ಲಿ ಇವರು ಆಡಿಟ್ ಇಂತ ರಿಪೋರ್ಟ್ ಕೊಟ್ಟಿಲ್ಲ ಯಾರಿಗೂ.